ನನಗೆ ಪೊಲೀಸ್ ಇಲಾಖೆಯ ಮೇಲೆ ನಂಬಿಕೆಯೇ ಇಲ್ಲ ಅನ್ನೋ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದೀಗ ಜನಾರ್ದನ್ ರೆಡ್ಡಿ ಹೇಳಿಕೆಯನ್ನ ಕೊಡ್ತಾ ಇದ್ದಾರೆ. ಪ್ರಕರಣವನ್ನ ಸಿಐಡಿ ತನಿಖೆಗೆ ನೀಡಿ ಅಂತ ಆಗ್ರಹಿಸ್ತಾ ಇದ್ದಾರೆ. ಪ್ರಕರಣವನ್ನ ಸಿಐಡಿ ತನಿಖೆಗೆ ಕೊಡ್ಲಿಲ್ಲ ಅಂದ್ರೆ ಹೋರಾಟವನ್ನ ಮಾಡ್ತೇವೆ ಅಂತ ರಾಜ್ ನ್ಯೂಸ್ಗೆ ಶಾಸಕ ಜನಾರ್ದನ್ ರೆಡ್ಡಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನೋಡಿ, ಜನಾರ್ದನ್ ರೆಡ್ಡಿ ಮಾಡೆಲ್ ಹೌಸ್ಗೆ ಬೆಂಕಿ ಬಿದ್ದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದೀಗ ಏನು ಇಬ್ಬರು ಅಪ್ರಾಪ್ತರು ಸೇರಿ 8 ಮಂದಿಯನ್ನ ವಶಕ್ಕೆ ಪಡೆದಿದ್ದಾರೆ ಪೊಲೀಸರು. ಯುವಕರು ರೀಲ್ಸ್ ಮಾಡುವಂತ ಉದ್ದೇಶದಿಂದ ರೀಲ್ಸ್ ಮಾಡ್ತಾ ಸಮಯದಲ್ಲಿ ಬೆಂಕಿ ಹತ್ಕೊಂಡಿದೆ ಅನ್ನೋ ಶಂಕೆ ವ್ಯಕ್ತವಾಗ್ತಾ ಇದೆ ಅಂತಂದ್ರೆ ಅದರಿಂದ ಆಗ್ತಾ ಇದೆ ಅಂತ ಪೊಲೀಸರು ಹೇಳಿದ್ರು. ಹಾಗಾಗಿ ನನಗೆ ಪೊಲೀಸ್ ಇಲಾಖೆಯ ಮೇಲೆ ನಂಬಿಕೆ ಇಲ್ಲ, ಈ ಪ್ರಕರಣ ಏನಿದೆ ಇದನ್ನ ಸಿಐಡಿ ತನಿಖೆಗೆ ನೀಡಿ ಅಂತ ಆಗ್ರಹಿಸ್ತಾ ಇದ್ದಾರೆ. ಮತ್ತು ಏನು ಈ ಪ್ರಕರಣವನ್ನ ಸಿಐಡಿ ತನಿಖೆಗೆ ಏನಾದರೂ ಒಂದು ವೇಳೆ ನೀವು ಕೊಡಲಿಲ್ಲ ಅಂತಂದ್ರೆ ನಾನು ಹೋರಾಟವನ್ನ ಮಾಡ್ತೀನಿ, ನನಗೆ ಪೊಲೀಸ್ ಇಲಾಖೆ ಮೇಲೆ ನಂಬಿಕೆ ಇಲ್ಲ ಅಂತ ರಾಜ್ ನ್ಯೂಸ್ಗೆ ಶಾಸಕ ಜನಾರ್ದನ್ ರೆಡ್ಡಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇನ್ನು ನಮ್ಮ ಪ್ರತಿನಿಧಿ ನಾಗರಾಜ್ ಅವರು ಒಂದಷ್ಟು ಮಾತುಕತೆಯನ್ನು ಆಡಿದ್ದಾರೆ, ಆ ಸ್ಪಾಟ್ನಲ್ಲಿ ಚಿಟ್ಟಾಟನ ಮಾಡಿದ್ದಾರೆ, ನೋಡ್ಕೊಂಡು ಬನ್ನಿ. ದಲ್ಲೂರಿಯಲ್ಲಿ ಇವತ್ತು ನಲಗ್ತಾ ಇರತಕ್ಕಂಥದ್ದು ಯಾಕಂತಂದ್ರೆ ಮೊನ್ನೆ ಜನವರಿ 1ರಂದು ನಡೆದಂತಹ ಏನು ಒಂದು ಬಳ್ಳಾರಿಯ ನಗರ ಶಾಸಕ ನಾರಾ ಭರತ್ ರೆಡ್ಡಿ ಬೆಂಬಲಿಗರು ಹಾಗೂ ಮಾಜಿ ಶಾಸಕ ಹಾಲಿ ಶಾಸಕ ಗಂಗಾವತಿ ಶಾಸಕರ ಜನಾರ್ದನ್ ರೆಡ್ಡಿ ಅವರ ಬೆಂಬಲಿಗರ ಮಧ್ಯೆ ಆದಂತಹ ಒಂದು ಫ್ಲೆಕ್ಸ್ ಗಲಾಟೆಯಲ್ಲಿ ಶೂಟ್ ಔಟ್ ಅಲ್ಲಿ ಒಂದು ಕಾರ್ಯಕರ್ತನ ಪ್ರಾಣ ಪಕ್ಷಿ ಹಾರಿ ಹೋಗಿತ್ತು. ಇದೀಗ ಗಾಲಿ ಜನಾರ್ದನ್ ರೆಡ್ಡಿ ಮತ್ತು ಅವರ ಪತ್ನಿಯವರ ಹೆಸರಿನಲ್ಲಿ ಇರ್ತಕ್ಕಂಥ ರುಕ್ಮಿಣಿ ಅವೆನ್ಯೂನಲ್ಲಿ ಇರ್ತಕ್ಕಂಥ ಒಂದು ಮಾಡೆಲ್ ಹೌಸ್ಗೆ ರಾತ್ರೋರಾತ್ರಿ ದುಷ್ಕರ್ಮಿಗಳು ಬೆಂಕಿ ಹಚ್ಚಿರ್ತಕ್ಕಂಥದ್ದು ಬಹಳ ಒಂದು ಘೋರ ಘಟನೆ ಅಂತ ಹೇಳ್ಬೋದು. ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಖುದ್ದು ಈ ಒಂದು ಘಟನಾ ಸ್ಥಳಕ್ಕೆ ಗಂಗಾವತಿ ಶಾಸಕರಾದಂತಹ ಗಾಲಿ ಜನಾರ್ದನ್ ರೆಡ್ಡಿ ಅವರು ಭೇಟಿ ನೀಡಿದರೆ ಅವ್ರು ನಮ್ಮೊಟ್ಟಿಗೆ ಇದ್ದಾರೆ, ಬನ್ನಿ ಅವ್ರು ಮಾತಾಡ್ಸೋಣ. ಸರ್, ಏನು ನಿನ್ನೆ ರಾತ್ರಿ ನಡೆದಂತಹ ಈ ಒಂದು ಬೆಂಕಿಯ ಅವಘಡ ಇದೆ, ಇದನ್ನ ಒಂದು ಆಕಸ್ಮಿಕ ಒಂದು ರೀಲ್ಸ್ ಮಾಡ್ಲಿಕ್ಕೆ ಬಂದು ಕೆಲವು ಅಡಲ್ಟ್ಸ್ ಇನ್ನ ಕೆಳಮಟ್ಟದ ಹುಡುಗರು ಇದನ್ನ ಮಾಡಿದ್ದಾರೆ ಅನ್ನೋದನ್ನ ಪೊಲೀಸರಿಗೆ ಸ್ಪಷ್ಟಪಡಿಸಿರ್ತಕ್ಕಂಥದ್ದು, ಇದನ್ನ ತಾವು ಯಾವ ರೀತಿ ಅಂದ್ರೆ ಇಷ್ಟು ಬಳ್ಳಾರಿನಲ್ಲಿ ರೀಲ್ಸ್ ಮಾಡೋದಕ್ಕೆ ಹುಡುಗರು ಬಂದು ಒಂದು ಮನೆಯ ಗ್ಲಾಸ್ ಡೋರ್ಗಳನ್ನ ಮೊರೆ ಪಡೆದು ಒಳಗಡೆ ನುಗ್ಗಿ ಹೋಗಿ ಅವರು ಸಿಗರೇಟ್ ಹಚ್ಕೊಂಡು ರೀಲ್ ಮಾಡಿದ್ದಾರೆ ಅನ್ನೋದು ಮಾತನ್ನ ಹೇಳ್ಬೇಕು ಅಂತಂದ್ರೆ ಪೊಲೀಸ್ ಅಧಿಕಾರಿಗಳಿಗೆ ಸ್ವಲ್ಪ ಆದ್ರೂ ಇದ್ರ ಬಗ್ಗೆ ನಾವು ಮಾತಾಡಿದ್ರೆ ಮೀಡಿಯಾದಲ್ಲಿ ಇಡೀ ಕರ್ನಾಟಕ ರಾಜ್ಯದ ಜನರು ಇದ್ರ ಬಗ್ಗೆ ಏನು ಯೋಚನೆ ಮಾಡ್ಬೋದು, ನಗೆಪಟ್ಲಿಗೆ ಈಡಾಗ್ತಿವೆ ನಮ್ಮ ಪೊಲೀಸ್ ಇಲಾಖೆ ಅಂತ ಹೇಳಿ ಸ್ವಲ್ಪ ಆದ್ರೂ ಕೂಡ ಅವ್ರು ಯೋಚನೆ ಮಾಡ್ಬೇಕಾಗಿತ್ತು. ಜೊತೆಗೆ ನಾನು ಅವ್ರು ಮಾತಾಡಿದ ಎಲ್ಲದನ್ನು ಕೂಡ ಕೇಳಿದೆ. ನಾನು ಕಳೆದ 11 ವರ್ಷಗಳಿಂದ ಕೂಡ ಈ ಪ್ರಾಪರ್ಟಿನ ಮೇಂಟೈನ್ ಮಾಡ್ತಾ ಇಲ್ಲ, ಅಲ್ಲಿ ಸೆಕ್ಯೂರಿಟಿ ಯಾರು ಇದ್ದಿಲ್ಲ ಅನ್ನೋಂಥ ಮಾತನ್ನ ನಾವು ಕೇವಲ 4 ತಿಂಗಳ ಹಿಂದೆ ಅಂದ್ರೆ ಕಳೆದ 25 ಆಗಸ್ಟ್ ಅಲ್ಲಿ ನಮ್ಮ ರೂರಲ್ ಪೊಲೀಸ್ ಸ್ಟೇಷನ್ ನಲ್ಲಿ ಪೊಲೀಸ್ ಕಂಪ್ಲೇಂಟ್ ನಾವು ಫೈಲ್ ಮಾಡಿದ್ದೀವಿ. ಇಲ್ಲಿ ಆಗಿರುತ್ತ ಲೈಟಿಂಗು, ವೈರಿಂಗು, ಗೇಟ್ಗಳು ಕಳುವು ಪ್ರಕರಣದಲ್ಲಿ ಕಂಪ್ಲೇಂಟ್ ಕೊಟ್ಟಾಗ ಪೊಲೀಸರು ರೂರಲ್ ಇನ್ಸ್ಪೆಕ್ಟರ್ ಸತೀಶ್ ಅನ್ನೋಂಥವ್ರು ತಕ್ಷಣ ಬಂಧನ ಮಾಡಿದ್ರು. ನಾನು ಆ ಮಾತು ಆಡಿದ್ದನ್ನೇ ಅವರು ಅದನ್ನು ಉಪಯೋಗ ಮಾಡಿಕೊಂಡು ಇವತ್ತು ಅದನ್ನ ಅವರೇ ಸ್ವಯಂ ಪ್ರೇರಿತವಾಗಿ ಬೆಂಕಿ ಹಚ್ಕೊಳ್ಳೋದ್ರ ಮೂಲಕ ಈ ಪ್ರಕರಣವನ್ನ ನನ್ನ ಮೇಲೆ ಹಾಕ್ಲಿಕ್ಕೆ ಒಂದು ಹುನ್ನಾರ ನಡೆಸ್ತಾ ಇದ್ದಾರೆ ಅನ್ನೋಂಥದ್ದು. ನೋಡಿ, ಇವಾಗ ನಾವೇ ಹಚ್ಕೊಂಡಿದೀವಿ ಅಂತ ಹೇಳಿ ಅವ್ನು ಹೇಳ್ತಾನೆ. ಪೊಲೀಸರು ಬಂದು ರೀಲ್ಸ್ ಮಾಡೋದಕ್ಕಂತ ಬಂದು ಬೆಂಕಿ ಅವಘಡ ಆಗಿದೆ ಅಂತ ಹೇಳಿ ಅವ್ರು ಹೇಳ್ತಾರೆ. ಅಂದ್ರೆ ಇದ್ರ ಅರ್ಥ ಏನು? ನಾವು ಹಚ್ಕೊಂಡಿದ್ದ ಅಂದ್ರೆ ಇವಾಗ ಸರ್ಕಾರದ ಒಂದು ತನಿಖೆ ಬಗ್ಗೆ ನಿಮಗೆ ಯಾವ ಒಂದು ಅನಿಸಿಕೆ ಅನಿಸ್ತಾ ಇದೆ? ನೀವು ಒಟ್ಟಾರೆ ನೀವು ಪೊಲೀಸ್ ವ್ಯವಸ್ಥೆನಲ್ಲೇನೆ ಈಗ ನಂಬಿಕೆಯನ್ನ ಕಳ್ಕೊಂಡ್ಬಿಟ್ಟಿದ್ರಿ. ನಿಮ್ಮ ಹೋರಾಟ, ನಿಮ್ಮ ಮುಂದಿನ ಒಂದು ಡಿಮ್ಯಾಂಡ್ ಇದೆ? ನೋಡಿ, ಖಂಡಿತವಾಗ್ಲೂ ಕೂಡ ನಾಳೆ ನಮ್ಮ ವಿಧಾನಸಭೆಯಲ್ಲಿ ನಾನು ಸಿಬಿಐ ಒಂದು ಇನ್ವೆಸ್ಟಿಗೇಷನ್ಗೆ ಒತ್ತಾಯ ಮಾಡೋದಕ್ಕೆ ರೆಡಿ ಆಗಿದ್ದೀನಿ. ಒಂದು ಎರಡನೇದು, ಸರ್ಕಾರ ಕೊಡ್ಲಿಲ್ಲ ಅಂತಂದ್ರೆ ಪಕ್ಷ ಯಾವ ರೀತಿ ಇದನ್ನ ಕಾನೂನು ಹೋರಾಟ ಆಗಿರ್ಬೋದು, ಒಂದು ಜನಗಳಲ್ಲಿ ಜಾಗೃತಿ ಮೂಡಿಸುವಂತ ಹೋರಾಟಗಳನ್ನ ಮಾಡೋದಕ್ಕೆ ನಾವು ರೆಡಿ ಆಗಿದ್ದೀವಿ. ಹಾಗಾಗಿ ರಾಜ್ಯ ಸರ್ಕಾರದ ಕಡೆಯಿಂದ ನಾವೇನು ನಿರೀಕ್ಷೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಸಿಬಿಐ ಇನ್ವೆಸ್ಟಿಗೇಷನ್ ಆದ್ರೆ ಮಾತ್ರ ಇವೆಲ್ಲವೂ ಬೆಳಿಗ್ಗೆ ಬರುತ್ತೆ ಅಷ್ಟೇ. ಇದು ಗಂಗಾವತಿಯ ಶಾಸಕ ಗಾಲಿ ಜನಾರ್ದನ್ ರೆಡ್ಡಿ ಅವರ ಮಾತು. ನಮಗೆ ಈ ಒಂದು ರಾಜ್ಯ ಸರ್ಕಾರ ಸಂಪೂರ್ಣವಾಗಿ ಇಲ್ಲಿ ನಮ್ಮ ಒಂದು ಘಟನೆಯನ್ನ ಇನ್ವೆಸ್ಟಿಗೇಷನ್ ಮಾಡೋದ್ರಲ್ಲಿ ಪೊಲೀಸ್ ವ್ಯವಸ್ಥೆ ಸಂಪೂರ್ಣವಾಗಿ ವೈಫಲ್ಯಗೊಂಡಿದೆ. ನಮಗೆ ಯಾವುದೇ ರೀತಿಯಾಗಿ ಒಂದು ಪೊಲೀಸ್ ಒಂದು ವ್ಯವಸ್ಥೆಯ ಬಗ್ಗೆ ನಮಗೆ ನಂಬಿಕೆ ಇಲ್ಲ. ಹಾಗಾಗಿ ನಾವು ವಿಧಾನಮಂಡಲದಲ್ಲಿ ಈ ಒಂದು ಪ್ರಕರಣವನ್ನ ಸಿಬಿಐ ತನಿಖೆಗೆ ಒಪ್ಪಿಸುವಂತೆ ನಾವು ಒಂದು ಒಕ್ಕೂರಿನ ಆಗ್ರಹವನ್ನ ಮಾಡ್ತೇವೆ, ಹಾಗೆ ಹೋರಾಟವನ್ನ ಮಾಡ್ತೇವೆ. ಈ ಹೋರಾಟ ಜನಾರ್ದನ್ ರೆಡ್ಡಿ ಮತ್ತು ಸತೀಶ್ ರೆಡ್ಡಿಯ ಬಂಧನ ಆಗುವವರೆಗೂ ನಿಲ್ಲೋದಿಲ್ಲ ಅನ್ನೋ ಮಾತುಗಳನ್ನು ಹೇಳಿದ್ದಾರೆ.
ನಾಗರಾಜ್, ರಾಜ್ ನ್ಯೂಸ್, ಬಳ್ಳಾರಿ.